ಹಾಯ್ ಎವರಿವನ್, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ಪುಸ್ತಕಗಳು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದರ ಬಗ್ಗೆ ಒಂದು ಸುಂದರವಾದ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೋಸ್ಕರ ಸ್ಪೆಷಲ್ ಟಿಪ್ ಕಾಯ್ತಾ ಇದೆ. ಈಗಿನ ಕಾಲದಲ್ಲಿ ಮಾನವನ ಮನಸ್ಸು ದುರ್ಬಲ ಮನಸ್ಥಿತಿಯನ್ನು ಹೊಂದಿರುವುದನ್ನು ನಾವು ನೋಡುತ್ತಿದ್ದೇವೆ. ಕೆಲವು ಯುವಕ ಯುವತಿಯರು ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿ ಹೋಗಿದ್ದಾರೆ. ಇಂತಹ ಆಲೋಚನೆಗಳ ಹಿಂದೆ ಹಲವು ಕಾರಣಗಳಿವೆ. ಆ ಕಾರಣಗಳು ಯಾವೆಂಬುದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಸಮಾಜದ ಒತ್ತಡ. ಇಂದು ಪ್ರತಿ ವ್ಯಕ್ತಿಯು ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಿದ್ದಾರೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಅತಿಯಾದ ಸ್ಪರ್ಧಾತ್ಮಕ ಜೀವನಮಾನವು ನಿರಾಸೆ ತಂದಿದೆ. ಟಿವಿ ಕಾರ್ಯಕ್ರಮಗಳು ಅಥವಾ ಶೋಷಣೆಯಾದ ಅನುಭವಗಳು ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಎರಡನೆಯದಾಗಿ, ತಪ್ಪು ವಾತಾವರಣ. ನಮ್ಮ ಸುತ್ತಮುತ್ತಲಿರುವ ಜನರು ಮತ್ತು ಅವರ ನಕಾರಾತ್ಮಕ ಮಾತುಗಳು ಮನಸ್ಸಿನ ಮೇಲೆ ಪ್ರಭಾವಿಸುತ್ತವೆ. ಕೆಲವು ವೇಳೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವ ಮಾತುಗಳು ಕೂಡ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ. ಮೂರನೆಯದಾಗಿ, ನಾನು ಏನು ಮಾಡಬಹುದು ಅಥವಾ ನನ್ನ ಜೀವನದಲ್ಲಿ ಏನೂ ಸರಿಯಾಗಿ ಹೋಗ್ತಿಲ್ಲ ಎಂಬ ಆತಂಕಗಳು ನಕಾರಾತ್ಮಕ ಆಲೋಚನೆಗಳಿಗೆ ಪ್ರೇರಕವಾಗುತ್ತವೆ. ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿನಿತ್ಯವೂ ಕೇಳಿಸಿಕೊಳ್ಳುವ ವಿಷಯಗಳು ಹಾಗೂ ಪ್ರತಿನಿತ್ಯ ನೋಡುವ ದೃಶ್ಯಗಳು ಬಹು ಮುಖ್ಯವಾಗಿರುತ್ತದೆ. ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ನಮ್ಮ ನಕಾರಾತ್ಮಕ ಆಲೋಚನೆಗಳಿಗೆ ಕಾರಣವಾಗುತ್ತದೆ. ನಕಾರಾತ್ಮಕತೆಯನ್ನು ತಡೆಯಲು ಪರಿಹಾರಗಳು. ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಬದಲಿಸಲು ಅತ್ಯುತ್ತಮ ಮಾರ್ಗವೆಂದರೆ ಪುಸ್ತಕ. ಪುಸ್ತಕದ ಶಕ್ತಿ. ದೊಡ್ಡವರು ಹೇಳಿದ ಮಾತು ಸತ್ಯ. ಒಂದು ಉತ್ತಮ ಪುಸ್ತಕ 100 ಒಳ್ಳೆಯ ಸ್ನೇಹಿತರಿಗೆ ಸಮ. ಹೌದು, ಒಳ್ಳೆಯ ಪುಸ್ತಕಗಳು ನಮ್ಮನ್ನು ಪ್ರಜ್ಞಾವಂತರನ್ನಾಗಿರಿಸುತ್ತದೆ, ಒಳ್ಳೆಯ ಆಲೋಚನೆಗಳನ್ನು ತಂದೆ ಬಿಡುತ್ತವೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಪ್ರೇರಣೆಯನ್ನು ನೀಡುತ್ತವೆ. ಉದಾಹರಣೆಗೆ, ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಬರಹಗಳು ಅಥವಾ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಪುಸ್ತಕ ನಮ್ಮ ಜೀವನದ ದಾರಿದೀಪವಾಗಬಹುದು. ಪುಸ್ತಕ ಓದುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆತ್ಮವಿಶ್ವಾಸವು ಹೆಚ್ಚಿಸುತ್ತದೆ, ಒಂದು ಹೊಸ ಪ್ರಪಂಚದ ರಹಸ್ಯವನ್ನು ಅರಿಯಬಹುದು. ನಮ್ಮ ಜೀವನದ ಪ್ರತಿದಿನವೂ ಸಕಾರಾತ್ಮಕತೆಯಿಂದ ಪ್ರಾರಂಭವಾಗಬೇಕು. ಸುತ್ತಲಿನ ಜನರ ಮಾತುಗಳು ಅಥವಾ ಪರಿಸ್ಥಿತಿಗಳು ನಮ್ಮ ಮೇಲೆ ಪ್ರಭಾವ ಬೀರುವಂತೆ ಇರಬಾರದು. ಅಂತಿಮವಾಗಿ, ಒಂದು ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ಬದಲಿಸಬಲ್ಲ ಶಕ್ತಿಯುಳ್ಳ ಅಸ್ತ್ರ. ನಮ್ಮ ನೈತಿಕ ಬಲವನ್ನು ಹೆಚ್ಚಿಸಲು ಮತ್ತು ಉತ್ತಮ ಜೀವನವನ್ನು ನಡೆಸಲು ಓದುವುದಕ್ಕಿಂತ ಉತ್ತಮ ಮಾರ್ಗವೇ ಇಲ್ಲ. ನೀವು ಈಗಲೇ ಒಳ್ಳೆಯ ಪುಸ್ತಕವನ್ನು ಓದಲು ಪ್ರಾರಂಭಿಸಿ, ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣುತ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.